ಏನು ತಾರತಮ್ಯ ಮಾಡುವ ಕೆಲಸವನ್ನ ಇವತ್ತು ರಾಜ್ಯದಲ್ಲಿ ಬಿಡಬೇಕು. ಒಂದು. ಎರಡನೇದು ಅಧ್ಯಕ್ಷರೇ, ಇವತ್ತು ನಮ್ಮ ಸರ್ಕಾರ ಇವತ್ತು ಯಾವ್ಯಾವ ನಿಗಮಗಳಿಗೆ ದುಡ್ಡು ಇಟ್ಟಿಲ್ಲ ಅಂತ ಹೇಳಿದ್ರಲ್ಲ, ಅವರು ಇನ್ನೂ 2 ವರ್ಷ ಸಮಯ ಇದೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಇದ್ದಾರೆ. ಖಂಡಿತ ನಾವು ಬಡವರ ಪರವಾಗಿ, ಜನರ ಪರವಾಗಿ, ಈ ರಾಜ್ಯದ ಜನರಿಗೆ 54,000 ಕೋಟಿ ರೂಪಾಯಿನ ವರ್ಷಕ್ಕೆ ಏನು ವಿನಿಯೋಗ ಮಾಡ್ತಾ ಇದೀವಿ ಗ್ಯಾರಂಟಿ ಯೋಜನೆ, ಅದೇ ತರನೇ ಇವತ್ತು ಮಾಡಬೇಕಾಗಿದೆ. ಅದ್ರ ಜೊತೆಗೆ ಅಧ್ಯಕ್ಷರೇ, ನಮ್ಮ ಒಂದು ಸಮಸ್ಯೆ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಇವತ್ತು ಏನು ತಾವು ಅಧಿಕಾರವನ್ನು ನಡೆಸ್ತಾ ಇರುವ ಸಂದರ್ಭದಲ್ಲಿ ಕೆಲವೊಂದು ಪೊಲೀಸ್ ಇಲಾಖೆ ಬಗ್ಗೆ ಹೇಳಿದ್ರು. ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಬಹಳಷ್ಟು ಶ್ರಮವನ್ನ ಈಗ ನಮ್ಮ ಹೋಮ್ ಮಿನಿಸ್ಟರ್ಗಳು ಮಾಡಿದ್ದಾರೆ. ಆದ್ರೆ ಎಲ್ಲ ಹೇಳಿದ್ರು, ಕೆರೆಯಲ್ಲಿ ಯಾರೋ ಒಬ್ಬ ಪಂಪ್ ಎಲ್ಲೋ ಮತ್ತೊಬ್ಬ ಎಂತದ ಹೇಳಿದ್ರಲ್ಲ ಹೆಸರು, ಅವರೆಲ್ಲ ಅವ್ರ ಮೇಲೆ ಎಷ್ಟು ಕೇಸ್ ಇದೆ ನೋಡ್ಬೇಕು. ಅವ್ರ ಮೇಲೆ ಎಷ್ಟೆಷ್ಟು ಕೇಸ್ ಇದೆ, 50-100 ಕೇಸ್ ಇದಾವ್. ಅಂತವರ ರಕ್ಷಣೆ ಇವರೆಲ್ಲ ಅದು ಬಿಡಬೇಕು. ಅದನ್ನು ಬಿಡಬೇಕು. ಗೋಹತ್ಯೆ ನಿಷೇಧ ಪ್ರಾಣ ಒತ್ತಡ ಕೆಲಸ ಈ ರಾಜ್ಯದ ನಿಷೇಧ ಮಾಡೋದಲ್ಲ, ನಿಷೇಧ ಮಾಡಿ ಪೊಲೀಸ್ ಇಲಾಖೆ ಮಾತಾಡಿ. ಅಧ್ಯಕ್ಷರೇ, ವಿಜೇಂದ್ರ ಮಾತಾಡ್ಬೇಕಾದ್ರೆ ನಾವು ಮಾಡಿ ವಿಜೇಂದ್ರ ಸುಮ್ಮನೆ ಯಾರು ಡಿಫೆಂಡ್ ಮಾಡಿ ಕೂತ್ಕೊಳ್ಳಪ್ಪ. ನಾನು ಮಾತಾಡ್ಬೇಕಾದ್ರೆ ಯಾಕೆ ಅವ್ರು ಮಾತಾಡ್ತಾರೆ? ಮಾತಾಡಿ. ಈಗ ಹೇಳ್ತೀನಿ, ಕೇಳ್ಬೇಕಲ್ಲ ನೀವು ಖುದ ಅಲ್ಲ ಹೇಳ್ತೇನೆ. ಅರೆ ಮಾತಾಡಿ ಅಧ್ಯಕ್ಷರೇ. ಏನೇನು ಮಾತಾಡ್ತಾರೆ? ಮೆಸೇಜ್ ಮಾತಾಡಿಲ್ಲ. ಕೂತ್ಕಪ್ಪ ನೀವು ಮತ್ತೆ ಮಾತಾಡಿ. ನೀವು ಮಾತಾಡಿ. ಆಯ್ತು, ಯಾರು ನೀವು ಹೆಸರಾಗ ಅವ್ರ ಹೆಸರಾಕೊಂಡಿದ್ದಾರೆ. ಏನು ಯಾರನ್ನ ಬಗ್ಗೆ ಮಾತಾಡ್ತೀವಿ ಸುಮ್ಮನೆ ಕೂತ್ಕೊಂಡು? ಈ ಒಂದು ವಿಧಾನಸಭೆಯಲ್ಲಿ ಕೂತ್ಕೊಂಡು ಏನ್ ಚರ್ಚೆ ಮಾಡ್ತೀವಿ ನೀವು? ಮಾತಾಡಿ ಮುಗಿಸ್ತೀವಿ. ನೀವು ಮಾತಾಡೋಣ ಮಾತಾಡಿಯಪ್ಪ. ನೀವು ಮಾತಾಡೋಣ ಮಾತಾಡಿ. ಅದೇ ಮುಗಿಸಿ. ಅವ್ರು ಮಾತಾಡ್ಬೇಕು. ಅಲ್ಲ ಹೇಳೋದು ಗೋ ಹತ್ಯೆ ಮುಂದಕ್ಕೆ ಹೋಗಿ ಹೇಳಿದ್ರೆ ಯಾರೋ ನಿಲ್ಸೋದಲ್ಲ ಅಧ್ಯಕ್ಷರೇ. ಇಡೀ ನಮ್ಮ ಈ ಭಾಗದ ಎಲ್ಲರೂ ನಾವು ಗೋ ಹತ್ಯೆದ ಬಗ್ಗೆ, ನಿಷೇಧದ ಬಗ್ಗೆ ನಾವು ರೆಡಿ ಇದ್ದೀವಿ. ಆಯ್ತಾ? ಗೋವುಗಳನ್ನ ಯಾರು ಹಿಡಿದು ಬಿಡೋಲ್ಲ, ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಮಂಜಣ್ಣ ಇರಪ್ಪ ಒಂದ್ ನಿಮಿಷ. ಆಯ್ತು ಅಲ್ವಾ? ಇಷ್ಟೆಲ್ಲ ಇರ್ಬೇಕಾದ್ರು ಸಹ ಯಾರೋ ಇಬ್ಬರ ಬಗ್ಗೆ ಇದ್ ಮಾಡೋಂಥದ್ದೆಲ್ಲ ದ್ವೇಷ ಭಾಷಣದ ಬಗ್ಗೆ ಕೇಳಿದ್ರಿ. ಖಂಡಿತ ಇವತ್ತು ನಮ್ಮ ಸರ್ಕಾರ ತಂದಿದ್ದು ಸರಿ ಇದೆ. ಯಾಕೆ ಮಾತಾಡ್ತೀರಿ? ದ್ವೇಷ ಭಾಷಣ ನೀವು ಒಬ್ಬರೇ ಅಲ್ಲ, ನಮ್ಮ ಪಕ್ಷದವರು ಮಾತಾಡಿದ್ರು ಸಹ ಅವ್ರ ವಿರೋಧ ಕೇಸ್ ಹಾಕ್ಲೇಬೇಕಾಗುತ್ತೆ ಅಧ್ಯಕ್ಷರು. ಇದು ಆಗ್ಬೇಕು, ಆಗ್ತೇವೆ. ನಾನು ಹೇಳೋದು ಕಡಿ ಕೊಲೆ ಮಾಡೋ ಕೊಚ್ಚು ಅಂತ ಹೇಳಿ ನೀವು ಭಾಷಣದ ಹೇಳಲಿಕ್ಕೆ ಈ ದೇಶದಲ್ಲಿ ಕಾನೂನು ಇದೆಯಲ್ರಿ? ಕಾನೂನು ಇದ್ರೆ ಹೇಳ್ಬೇಕು ನೀವು. ಖರ್ಗೆ ಅವರು ಅಮಿತ್ ಶಾ ಅವ್ರ ಬಗ್ಗೆ ಆ ರೀತಿ ಮಾತಾಡಿದ್ರೆ ಹೌದು ಅಧ್ಯಕ್ಷರೇ. ದ್ವೇಷ ಭಾಷಣದ ಇವತ್ತು ರಾಜ್ಯ ಸರ್ಕಾರ ತಂದಿರೋದು ಕಡಿವಾಣ ಹಾಕ್ಲೇಬೇಕು. ಇದು ಯಾರೇ ಇರ್ಬೋದು, ಯಾವುದೇ ವ್ಯಕ್ತಿ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಇದರಲ್ಲಿ ಕಡಿವಾಣ ಹಾಕ್ಲೇಬೇಕಾಗುತ್ತೆ ಅಧ್ಯಕ್ಷರೇ. ಈ ರೀತಿಯಾದಂತ ಸರ್ಕಾರ ತಂದಿರುವಂತದ್ನ ಖಂಡಿತ ಒಪ್ಕೊಳ್ಳಬೇಕಾಗುತ್ತೆ. ಬಳ್ಳಾರಿ MLA ರಿವಾಲ್ವರ್ ಬಳ್ಳಾರಿಯನ್ನೇ ಸುಟ್ಟಾಕ್ತೀವಿ ಅಂತ ಹೇಳಿದ ಮೇಲೆ ಅದು ಏನು ದ್ವೇಷ ಅಲ್ವಾ? ಬಳ್ಳಾರಿ ಮಾತಾಡೋಲ್ಲ. ನಾವು ಹೋರಾಟ ಮಾಡೋ ತಾಕತ್ತಿದೆ, ನಾವು ಮಾಡಲ್ಲ. ಬೇರೆ ಈಗ ಬಳ್ಳಾರಿ ಮಾಡಿ ಅಧ್ಯಕ್ಷರೇ. ಹಾಗಾಗಿ ರಾಜ್ಯಪಾಲ ಇಲ್ಲ, ಒಂದೆರಡು ಮಾತು ಮುಗಿಸ್ಬಿಡ್ತೇನೆ. ಇಷ್ಟು ಹೇಳಿ, ಇವತ್ತು ಕೇಂದ್ರ ಸರ್ಕಾರ ಇವತ್ತು ನಬಾರ್ಡ್ ಇಂದಲೂ ಸಹ ದುಡ್ಡು ಬರ್ತಾ ಇಲ್ಲ ಅಧ್ಯಕ್ಷರೇ. ನಬಾರ್ಡ್ ರಸ್ತೆಗಳು 2 ವರ್ಷ ಆಗ್ತಾ ಬಂತು, ಇವತ್ತಿಗೂ ಒಂದು ರಸ್ತೆಗಳನ್ನ ನಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಬ್ಯಾಂಕು
ಇವತ್ತು DCC ಬ್ಯಾಂಕ್ ಅಲ್ಲಿ